ಅಹಹ ದೈವ ಪ್ರೇಮವಿದೆಳ ಮಹಿಳೆಯಲಿ ಮಾನವರ ಕೃತಿ ಗೆಲ್ಲಬಹುದೇ ಗರುವೆಯ ಗಾಹಿಸಿತು ಗೋವಿಂದನ ವಿಧಾನ ಅಹಿತವಹ ಕುರು ರಾಜಕುಲ ಘನ ಗಹನ ಭೀಮ ಧನಂಜಯಾದ್ಯರ ವಿಹರಣದಲ್ಲಿ ವಿನಾಶಬಹುದು ಎಂದುದು ಬುಧಸ್ತೋಮ. ಅಹಹ ಸ್ತ್ರೀ ಸಂಬಂಧದಲ್ಲಿ ದೈವಪ್ರೇಮವೆಂದರೆ ಇದೇ ತಾನೇ. ಗೋವಿಂದನ ನಾಮವು ಮಾನಧನಳಾದ ದ್ರೌಪದಿಯ ಮಾನವನ್ನು ಉಳುಹಿತು. ಮಾನವ ಸಾಮರ್ಥ್ಯವು ದೈವಲೀಲೆ ಮುಂದೆ ಏತರದು. ಭೀಮಾರ್ಜುನರ ಪ್ರತಾಪಾನಲ ಕುರುರಾಜನ ವಂಶವೆಂಬ ಅರಣ್ಯವನ್ನು ದಗ್ಧವಾಗಿ ಮಾಡಿಬಿಡುತ್ತದೆ ಎಂದು ಅಲ್ಲಿದ್ದ ವಿದ್ವಜ್ಜನರ ನೆರವಿ ಹೇಳಿತು. ಆ ಮಹಾಸತಿ ಶಿವ ಶಿವ ಲಜ್ಜಾ ಮಹೋದಧಿ ಬತ್ತುವುದೇ ನಿರ್ನಾಮರೆ ಕುಂತೀಸುತರು ಪತ್ಥರೆ ಪರಾಭವಕ್ಕೆ ಆ ಮುಕುಂದನ ದಿವ್ಯ ನಾಮ ಪ್ರೇಮ ರಸಕ್ಕೆ ಇದು ಸಿದ್ಧಿ ಎಂದೆನಲು ಆ ಮಹಾಸ್ಥಾನದಲ್ಲಿ ಬೆಳೆದುದು ಬೆರಗು ಬಿಂಕದಲ್ಲಿ ದ್ರೌಪದಿಯಂತೂ ಮಹಾಸತಿಯೇ ಸರಿ. ಶಿವಶಿವ ಲಜ್ಜಾ ಮಹೋದಧಿ. ದ್ರೌಪದಿಯ ನಾಚಿಕೆ ಎಂಬ ಶರಧಿ ಬತ್ತಿ ಹೋಗಲು ಸಾಧ್ಯವೇ? ಪಾಂಡವರು ಸೋಲವನ್ನು ಪಡೆಯತಕ್ಕವರೇ? ಮುಕುಂದನ ದಿವ್ಯ ನಾಮವೆಂಬ ಪ್ರೇಮರಸಕ್ಕೆ ಇದು ಸಿದ್ಧಿ ಎಂಬ ಹಾಗೆ ಕೌರವನ ಸಭೆಯಲ್ಲಿ ಅತಿಶಯದ ಬೆರಗು ಎಲ್ಲರಲ್ಲೂ ಉಂಟಾಯಿತು.